ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮೇಜರಿಂಗ್ ಕಪ್ಲೆ 1 ಕಪ್ ಆಗಷ್ಟ ಕಡಲೆಬೇಳೆಯನ್ನು 2 ಬಾರಿ ತೊಳೆದ್ಬಿಟ್ಟು 3 ಅವರ್ ನೆನೆಸ್ಬಿಟ್ಟು ತೊಗೊಂಡಿನ್ರಿ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆಂದವ್ರಿ. ಈಗ ಇದ್ರೊಳಗೆ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ. ಇದರಿಂದ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ರೆಸಿಪಿಯನ್ನು ಮಾಡೋಣ್ರಿ. ನೋಡಿ, ನಾನು ಚಾಣಿಯನ್ನು ತೊಗೊಂಡಿದ್ದೀನಿ, ಕೆಳಗೆ ಒಂದು ಕಡಾಯಿಯನ್ನು ಇಟ್ಟಿನ್ರಿ. ಇದರೊಳಗಿನ ನೀರನ್ನು ಈ ರೀತಿ ಬಸದ್ಬಿಟ್ಟು ತೊಗೋತೀನಿ ನೋಡ್ರಿ. ಅಂದರೂ ಇದ್ರೊಳಗೆ ಏನಾಗಿರ್ತದ, ನೀರಿನ ಅಂಶ ಇರ್ತದ್ರಿ. ಒಂಚೂರು ನೀರಿನ ಅಂಶ ಉಳಿಲಾರ್ದಂಗೆ ಅದಕ್ಕತ್ತೆ ಏನು ಮಾಡ್ತೀನಿ, ಈ ಕಡಲೆಬೇಳೆಯನ್ನು ಕಾಟನ್ ಬಟ್ಟೆ ಮೇಲೆ ಹಾಕೋತೀನಿ ನೋಡ್ರಿ. ನೋಡಿ, ಆ ಕಡಲೆಬೇಳೆ ಏನಾಗಬೇಕ್ರಿ, ಮೇಲೆ ಒಂಚೂರು ನೀರಿನ ಅಂಶ ಉಳಿಬಾರ್ದು ನೋಡ್ರಿ. ಈ ರೀತಿ ಕಾಟನ್ ಬಟ್ಟೆ ಮೇಲೇ ಹಾಕೋರಿ ನೀವು. ಇಲ್ಲಾಂದರೆ ನೀವು ಟಿಶ್ಯೂ ಪೇಪರ್ ಮೇಲೂ ದಿಪ್ಪಾಗಿ ಬರೋ ಟಿಶ್ಯೂ ಪೇಪರ್ ಬರ್ತಲ್ಲ, ಅದ್ರ ಮೇಲಾದ್ರೂ ಹಾಕೋಬೋದು ನೋಡ್ರಿ. ಈ ರೀತಿ ಕಾಟನ್ ಬಟ್ಟೆಯಿಂದ ಮೇಲಿಂದ ಸ್ವಲ್ಪ ಒರೆಸ್ಬಿಟ್ಟು ತೊಗೊಂಡು ಇದನ್ನು ಅರ್ಧ ಗಂಟೆ ಫ್ಯಾನ್ಗಳಿಗೆ ನಾನು ಹೀಗೆ ಬಿಡ್ತೀನಿ ನೋಡ್ರಿ. ಅರ್ಧ ಗಂಟೆ ಆದಮೇಲೆ ನಾನು ಏನು ಮಾಡ್ತೀನಿ, ಅದು ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗಿರ್ತದಲ್ಲ, ಅವಾಗ ಅದನ್ನು ಯೂಸ್ ಮಾಡ್ತೀನಿ ನೋಡ್ರಿ. ಈಗ ಅರ್ಧ ಗಂಟೆ ಏನು ಮಾಡಿ ಫ್ಯಾನ್ಗಳಿಗೆ ಇಡ್ತೀನಿ ನೋಡ್ರಿ. ಇದೇ ರೀತಿನೇ ಫ್ಯಾನ್ ಹಚ್ಚಿ ಇಟ್ಬಿಡ್ತೀನಿ ನಾನು. ಇದನ್ನು ಒಂಚೂರು ನೀರಿನ ಅಂಶ ಉಳಿಬಾರ್ದ್ರಿ. ನೋಡಿ, ಅರ್ಧ ಗಂಟೆ ಆಗ್ಯದ್ರಿ. ನಿಮಗೆ ತೋರಿಸ್ತೀನಿ ನೋಡಿರಿ. ಬೇಳೆ ಮೇಲೂ ಒಂಚೂರು ನೀರಿನ ಅಂಶ, ಬರೀ ನಾವು ಚಾಣಿ ಒಳಗೆ ಬಸದ್ ಬಿಟ್ಟು ತೊಗೊಂಡಾಗ ಇನ್ನೂ ನೀರಿನ ಅಂಶ ಇರ್ತದೆ ರೀ. ನೋಡಿ, ಇನ್ನೊಂದು ಸ್ವಲ್ಪನೂ ಮತ್ತು ನಾನು ಏನು ಮಾಡ್ತಾಯಿದ್ದೀನಿ, ಕಾಟನ್ ಬಟ್ಟೆಯಿಂದ ಈ ರೀತಿ ಒರೆಸ್ಬಿಟ್ಟು ತೊಗೊಂಡೀನಿ ರೀ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿರಿ. ನೋಡಿ, ಇದೇ ರೀತಿನೇ ಆಗ್ಬೇಕು ರೀ. ನೋಡಿ, ಈಗ ಇದನ್ನು ಕರೆದ್ಬಿಟ್ಟು ತೊಗೊಳ್ರಿ. ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ. ನೋಡಿ, ಈಗ ಎಣ್ಣೆಯಲ್ಲಿ ಹಾಕಿದ್ಮೇಲೆ ನೋಡ್ರಿ, ಅವು ತಳಕ್ಕೆ ಅಂದ್ರೆ ತಳದಾಗಿರ್ತಾವ. ಎಣ್ಣೆಯಲ್ಲಿ ಚೆನ್ನಾಗಿ ಕರೆದು ಅಂದ್ರೆ ಏನಾಗ್ತಾವ, ಯಾವಾಗ ಕ್ರಿಸ್ಪಿ ಆಗ್ತಾವಲ್ಲ ಅವು ಮೇಲ್ಗಡೆನೇ ಬಂದುಬಿಡ್ತಾವೆ ನೋಡ್ರಿ. ನೋಡಿ, ಹೈ ಫ್ಲೇಮ್ದಲ್ಲೇ ಇಟ್ಟಿರಿ. ಈ ರೀತಿ ಆಗ್ಯದಂದ್ರೆ ಕರೆಕ್ಟಾಗಿ ಇವು ಕ್ರಿಸ್ಪಿ ಆಗ್ಯಾವತ್ತು ಹೇಳಿ ನೋಡ್ರಿ, ನಿಮ್ಗೆ ಅದನ್ನು ಗೊತ್ತಾಗ್ಬಿಡ್ತದೆ. ನೋಡಿ, ಎಷ್ಟೋ ತನಕ ಕರಿಬೇಕತ್ತೇನಿಲ್ಲ. ಬೇಗನೆ ತೆಗೆದ್ರೆ ಒಳಗಿಂದ ಹಸಿ ಉಳಿದಿರ್ತದೇನೋ, ಮೆತ್ತಗಾಗ್ತಾವೇನೋ ಅನ್ನಿಸ್ತದಲ್ಲ. ಈ ರೀತಿ ಕರೆದ ಮೇಲೆ ಅವು ಮೇಲ್ಗಡೆನೆ ತೇಲ್ತಿರ್ತಾವಲ್ಲ, ಅವಾಗ ನೀವು ತೆಗೆದು ಬಿಡೋದು ನೋಡ್ರಿ. ಈ ಕ್ರಿಸ್ಪಿ ಆಗ್ಯಾವ. ಇನ್ನೊಂದು ಸ್ವಲ್ಪ ಅದಾವಲ್ಲ, ಅವನ್ನೂ ಕರೆದ್ಬಿಟ್ಟು ತೊಗೋತೀನಿ ನೋಡ್ರಿ. ಇನ್ನು ಅದೇ ಒಂದು ಕಡಾಯಿ ಒಳಗೆ ಹಾಕಿಟ್ಕೊಂಡಿನ್ರಿ ನಾನು ಅದನ್ನು. ನೋಡಿ, ಈ ರೀತಿ ಕಂಟಿನ್ಯೂ ಆಗಿ ತಿರುವಾಡ್ಬಿಟ್ಟು ನೋಡಿ, ಕರೆದ್ಮೇಲೆ ನೋಡ್ರಿ ಈ ರೀತಿ ಆಗ್ಬಿಡ್ತಾವೆ. ನೋಡಿ, ಎಷ್ಟೊತ್ತನ ಕರಿಬೇಕು. ಜಾಸ್ತಿ ಕರೆದ್ರೆ ಕಲರ್ ಚೇಂಜ್ ಆಗ್ತದೆ ಏನಿಲ್ಲ. ಈ ರೀತಿ ನೋಡಿ, ಆ ಎಣ್ಣೆಲಿ ಮೇಲೆ ತೇಲಾಕತ್ತಾವ ಅಂದ್ಬಿಳಕ್ಕೆ ಅವು ಕರೆಕ್ಟಾಗಿ ಕರೆದು ಕ್ರಿಸ್ಪಿ ಆಗ್ಯಾವ ಅಂದಂಗ್ರಿ. ಇವಾಗ ನೀವೇನು ಮಾಡ್ಬೇಕ್ರಿ, ತೆಗೆದು ಬಿಡ್ಬೇಕು ನೋಡ್ರಿ. ನೋಡಿ, ಈಗ ಇದೇಗೇನು ನಾನು ಒಂದು ಕಡಾಯಿಗೆ ಹಾಕಿಟ್ಕೊಂಡಿದ್ದೆ, ಇವಿ ಕಡಲೆಬೇಳೆನೂ ಅದಕ್ಕೆ ಹಾಕ್ತೀನಿ ರೀ. ಹೈ ಫ್ಲೇಮ್ದಲ್ಲಿಟ್ಟು ಕರೀರಿ, ಎಣ್ಣೆನೂ ಹಿಡಿಯಲ್ಲ ನೋಡಿರಿ. ಈಗ ಇವನ್ನೂ ಏನು ಮಾಡ್ಕೋತೀನಿ, ಅದಕ್ಕೆ ಹಾಕ್ತೀನಿ 1 ಬಟ್ಲಾಗಷ್ಟ ಕಡಲೆ ಬೀಜ ಅಥವಾ ಶೇಂಗಾನ ಕರೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿರಿ, ಶೇಂಗಾ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ನೋಡಿರಿ. ಹಾಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ಇಷ್ಟು ಭಾಳ ಆಗ್ತಾವಂದ್ರೆ ನೀವು ಅರ್ಧ ಬಟ್ಲಾಗಷ್ಟೇ ಹಾಕ್ರಿ. ನಮ್ಮೆಲ್ಲ ಶೇಂಗಾ ಅಥವಾ ಕಡಲೆ ಬೀಜ ಇಷ್ಟ ಅಂತೇಳಿ ನಾನು 1 ಬಟ್ಲಾಗಷ್ಟೇ ಹಾಕಿದ್ದೀನಿ ನೋಡಿರಿ. ನೋಡಿ, ಅದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಕರೆದ್ಬಿಟ್ಟು ತೊಗೊಂಡಿನಿ ನೋಡಿರಿ. ನೋಡಿ, ಈ ಶೇಂಗಾನ ಅನ್ಕತಕ್ಕ ನಾನು ಕಡಲೆಬೇಳೆಗೆ ಹಾಕೋದಿಲ್ಲ, ಸಪ್ರೇಟಾಗಿಯೇ ತೆಗೆದಿಡ್ತೀನಿ. ನಾನು ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನಾನೀಗ. ಈಗ ಅದೇ ಎಣ್ಣೆಯಲ್ಲೇ 1 ಗಡ್ಡೆ ಬೆಳ್ಳುಳ್ಳಿಯನ್ನು ನೋಡಿ ಜಜ್ಜಿ ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ನೂ ಮಾಡ್ಬೋದು. ಆದರೆ ಈ ಜಜ್ಜಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿರಿ. ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಎಣ್ಣೆ ತುಂಬಾ ಕಾಯ್ದಿರ್ತದೆ. ಕರಿಬೇವು ಸೊಪ್ಪು ಹಾಕೋ ಮುಂದೆ ಹುಷಾರಾಗಿ ಹಾಕಿರಿ, ಇಲ್ಲಾಂದರೆ ಎಣ್ಣೆದು ಸಿಡಿತಿರ್ತದೆ ನೋಡಿರಿ. ನೋಡಿ, ಲೈಟಾಗಿ ಬೆಳ್ಳುಳ್ಳಿ ಕೆಂಪಗಾದರೆ ಸಾಕ್ರಿ. ಆಮೇಲೆ ಕರಿಬೇವು ನೋಡಿರಿ ಕ್ರಿಸ್ಪಿ ಆಗ್ಯದ ನೋಡಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಹಾಕಿರಿ. ಅದ್ರ ಹಾಕೋ ಮುಂದೆ ಹುಷಾರು ನೋಡಿರಿ, ಎಣ್ಣೆ ತುಂಬ ಜಾಸ್ತಿ ಕಾಯ್ದಿರ್ತದಲ್ಲ, ಸಿಡಿಯೋ ಚಾನ್ಸ್ ಇರ್ತದೆ ನೋಡಿರಿ. ಇಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅಂದವ್ರು ನೀವು ಬರೀ ಕರಿಬೇವು ಸೊಪ್ಪನ್ನು ಅಷ್ಟೇ ಹಾಕೋರಿ. ಈಗ ಇದನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಆ ಕರೆದಿರುವ ಕಡಲೆಬೇಳೆಗೆ ಈಗ ಶೇಂಗಾನ ಹಾಕೋತಾ ಇದ್ದೀನಿ. 1.5 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇದರಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮಿಕ್ಸ್ ಐತಿ. ಇದೇನು ಜಾಸ್ತಿ ಖಾರ ಇಲ್ಲ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ಹುರಿದಿರುವ ಜೀರಿಗೆ ಪುಡಿ. ನಿಮಗೆ ಇಲ್ಲಿ ಬೇಕಂದ್ರೂ ನೀವು ಏನು ಮಾಡ್ಬೋದು, ಚಾಟ್ ಮಸಾಲನೂ ಹಾಕೋಬೋದು, ಆಮ್ಚೂರು ಪೌಡ್ರನ್ನಾದ್ರೂ ಹಾಕೋಬೋದು. ಆಮೇಲೆ ನಿಮಗೆ ಸಕ್ಕರೆ ಪುಡಿ ಇಷ್ಟ ಅಂದ್ರೆ ಅದನ್ನು ಹಾಕೋಬೋದು. ನಾನು ಯಾವುದೂ ಹಾಕ್ತಾಯಿಲ್ಲ, ಇಷ್ಟೇ ಸಿಂಪಲ್ ಮಸಾಲೆಯಿಂದ ಮಾಡ್ತಾಯಿದ್ದೀನಿ. ಇದೇ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ. ಇಲ್ಲ ಸ್ವಲ್ಪ ಹುಳಿ ಹುಳಿ ಇಷ್ಟ ಅಂದ್ರೆ ನೀವು ಚಾಟ್ ಮಸಾಲನೂ ಹಾಕೋಬೋದು ನೋಡಿರಿ. ಆ ಕರಿಬೇವು ಸೊಪ್ಪು ಬೆಳ್ಳುಳ್ಳಿಯನ್ನು ಹಾಕಿ ನೋಡಿ, ಸ್ವಲ್ಪ ಆ ಕರಿಬೇವು ಸೊಪ್ಪನ್ನೆಲ್ಲ ಕ್ರಿಸ್ಪಿಯಾಗಿರ್ತದಲ್ಲ, ಪುಡಿ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ನೋಡಿ. ಟೇಸ್ಟಿಯಾಗಿರುವಂಥ ಮಸಾಲೆ ಕಡಲೆಬೇಳೆ ರೆಡಿಯಾಗಿದೆ ನೋಡಿರಿ. ಈಗಂತೂ ರಜೆ ಮಕ್ಕಳಿಗೆ ಏನಾದರೂ ಸಾಯಂಕಾಲ ಸ್ನ್ಯಾಕ್ಸ್ ಬೇಕಾಗೇ ಇರ್ತದೆ. ಅದು ಕುರ್ಕುರೆ ಚಿಪ್ಸು ಲೇಸು ಕೊಡಿಸೋಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡ್ರಿ.
ನೋಡಿ ಇದ್ರ ಮೇಲೆ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕ್ಕೊಂಡು ತಿನ್ಬೋದು ನೋಡಿ. ಅಥವಾ ನಿಮ್ಮ ಮಕ್ಕಳು ಶಾಲಾ ಕಾಲೇಜ್ ಎಲ್ಲರೇ ಅದಾರಂದ್ರೂ, ಬೇರೆ ಹೊರಗಡೆ ಅದಾರಂದ್ರೂ ಈ ರೀತಿ ಮಾಡಿಕೊಡ್ರಿ. ಇದನ್ನು ಏರ್ಟೈಟ್ ಡಬ್ಬದಾಗ ಹಾಕಿಬಿಟ್ಟು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈ ಮಸಾಲೆ ಕಡಲೆಬೇಳೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.